ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಸಾಹಿತ್ಯ, ಕಲೆ, ಸಂಸ್ಕೃತಿಗೂ ಬಿಡಿಸಲಾಗದ ನಂಟು. ಯಾವ ಪರಿ ಮೈಸೂರಿನ ಜೊತೆ ಕಲೆ ಬೆರೆತು ಹೋಗಿದೆ ಅಂದರೆ ಅರಮನೆ ನಗರಿಯ ಪ್ರಕೃತಿ, ಪರಿಸರ ಹಾಗೂ ಅದಮ್ಯ ಸಂಸ್ಕೃತಿ ಜಗತ್ತಿನ ಮೂಲೆ ಮೂಲೆಯಲ್ಲೂ ಒಂದೊಂದು ಅಸ್ಮಿತೆ ಸೃಷ್ಟಿಸಿದೆ. ಇಲ್ಲಿನ ಸಾಂಸ್ಕೃತಿಕ ಬಂಟಿಗೆ ಅನೇಕರು ಕೊಂಡಿಯಾಗಿ ನಿಂತು ಸಾರಥಿಗಳಾಗಿ ಮುನ್ನಡೆಸಿದ್ದಾರೆ. ಅಂತಹ ಒಬ್ಬ ಅಪರೂಪದ ವ್ಯಕ್ತಿಯೊಬ್ಬರು ಬುಧವಾರ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಪಂಡಿತ್ ರಾಜೀವ್ ತಾರಾನಾಥ್ ಇನ್ನೂ ಒಂದು ವಾರನೂ ಆಗಿಲ್ಲ ಅವರು ಹೋಗಿ. ಅವರ ಆಪ್ತ ಸ್ನೇಹಿತರು ಜೊತೆ ಒಡನಾಟಿಯೂ ಆಗಿದ್ದ ಡಾಕ್ಟರ್ ರತ್ನ ಅವರನ್ನು ಇವತ್ತು ನಾವು ಕಳ್ಕೊಂಬಿಟ್ಟಿದ್ವಿ. ಹಿರಿಯ ನಾಗರಿಕರು ಅಂತಂದರೆ ಅವರು ಫಿಲ್ಮ್ ಆ್ಯಕ್ಟ್ರ್ ಸಂಪತ್ ಕಾಲದವರು. ಸಂಪತ್ತಿಗೂ ಅವ್ರಿಗೂ ಬಹಳ ಒಳ್ಳೆಯ ಸ್ನೇಹ ಇತ್ತು. ಅವ್ರ ಮನೆಗೆ ಸಂಪತ್ ಸದಾಕಾಲ ಬರ್ತಾಯಿದ್ರು. ಅವರಲ್ಲದೆ ಗಿರೀಶ್ ಕಾರ್ನಾಡ್, ಯು ಆರ್ ಅನಂತಮೂರ್ತಿ ಅಂತಹ ದೊಡ್ಡ ದೊಡ್ಡ ದಿಗ್ಗಜರು ಅವರ ಒಡನಾಟ ಇದ್ದಂಥವರು. ಹಿರಿಯ ರಂಗಕರ್ಮಿ ನಾರತ್ನ ಹೃದಯಾಘಾತದಿಂದ ಬುಧವಾರ ಬೆಳಗ್ಗೆ ನಿಧನರಾಗಿದ್ದಾರೆ. ಮೃತರು ಪತ್ನಿ, ಪುತ್ರ, ಪುತ್ರಿ ಸಹಿತ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಹಿರಿಯ ಕಲಾವಿದರು, ವಾಕ್ ಮತ್ತು ಶ್ರವಣ ತಜ್ಞರೂ ಆಗಿದ್ದ ಮೈಸೂರಿನ ನಾರತ್ನ ಅವರ ನಿಧನ ಆಧುನಿಕ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಮೈಸೂರಿನಲ್ಲಿ ಸಮತೆಂತೋ ಅರ್ಥಾತ್ ರಂಗತಂಡ ಕಟ್ಟಿ ನಿರಂತರವಾಗಿ 50 ವರ್ಷಗಳವರೆಗೆ ನಡೆಸಿಕೊಂಡು ಬಂದ ಹಿರಿಯ ರಂಗಕರ್ಮಿ ನಾರತ್ನ ಅವರಿಗೆ ಹೃದಯ ಸ್ತಂಭನವಾಗಿದ್ದು ಕಲಾ ತಪಸ್ವಿ ಉಸಿರು ಚೆಲ್ಲಿದ್ದಾರೆ. ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ್ದು ಸಾವಿನ ಬಗ್ಗೆ ಮಾತಾಡಿದ್ರು. ಸಾವಿಗೆ ನಾವು ಹೆದರಬೇಕಾಗಿಲ್ಲ, ನಾನಂತೂ ಹೆದರಲ್ಲ. ಆದರೆ ಸಾವಿನ ನಂತರ ಮನೆಯವರಿಗೆ ಆಗುವಂತಹ ದುಃಖ ಮತ್ತು ಮನೆಯವ್ರಿಗೆ ಆಗ್ತಕ್ಕಂತಹ ಲಾಸನ್ನು ಯಾರು ಕಟ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಯಾವಾಗಲೂ ಚಿಂತೆ ಅಂತ ಬೆಳಿಗ್ಗೆ ಹೇಳಿದರು. ಅದಿನ್ನೂ ಕೇಳಿ 1 ಗಂಟೆನೂ ಆಗಿಲ್ಲ, ನಮಗಾಗಲೇ ಸಾವಿನ ಸುದ್ದಿ ಬಂತು. 89 ವರ್ಷ ವಯಸ್ಸಿನ ಹಿರಿಜೀವ ಕಳೆದ 5 ದಶಕಗಳಿಂದ ಕಲಾ ಸೇವೆ ಮಾಡಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನ ನೀಡಿದ್ದರು. ನಾರತ್ನ ಅವರಿಗೆ ಪುತ್ರ ಅಜಿತ್, ಪುತ್ರಿ ಕವಿತಾ ರತ್ನ ಇದ್ದಾರೆ. ಮೈಸೂರಿನಲ್ಲಿರುವ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕರೂ ಆಗಿದ್ದ ಅವರ ರಚನೆಯ ಆಯಾನ್ ಶಾಂತಿ ಕುಟೀರ ನಾಟಕ ಇತ್ತೀಚೆಗೆ ಮೈಸೂರಿನಲ್ಲಿ ಪ್ರದರ್ಶನಗೊಂಡಿತ್ತು. ಈ ನಾಟಕದಲ್ಲಿ ಅವರು ಪಾತ್ರ ನಿರ್ವಹಿಸಿದ್ದರು. ಸರಸ್ವತಿಪುರಂನಲ್ಲಿ ಸುಮಾರು 51 ವರ್ಷಗಳ ಹಿಂದೆ ಒಂದು ನಾಟಕದ ಗುಂಪನ್ನು ಹುಟ್ಟುಹಾಕಿದ್ರು. ಹವ್ಯಾಸಿ ನಾಟಕಕಾರರ ಗುಂಪನ್ನು ಹುಟ್ಟುಹಾಕಿದವರು ಡಾಕ್ಟರ್ ರತ್ನ. ಅದಕ್ಕೆ ಸಮೆತಂತೋ ಅಂತ ಹೆಸರಿಟ್ಟರು. ಅಂದರೆ ಸರಸ್ವತಿಪುರಂನ ಮಧ್ಯದಲ್ಲಿರುವ ತಂಗಿನ ತೋಪಿನ ನಿವಾಸಿಗಳ ಸಂಘ ಅಂತ ಹೆಸರಿಟ್ಟರು. ಈ ಸಮೆತಂತೋ ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿತ್ತು. ಕಳೆದ ವಾರ ನಿಧನರಾದ ಪಂಡಿತ್ ರಾಜೀವ್ ತಾರಾನಾಥರ ಆತ್ಮೀಯರೂ ಆಗಿದ್ದರು. ನಾರತ್ನ ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿ ನಡೆಸಲು ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ. ನಾರತ್ನ ಅವರು ಇಳಿ ವಯಸ್ಸಿನಲ್ಲೂ ಸಕ್ರಿಯವಾಗಿ ರಂಗ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ವಯಸ್ಸಿನ ಆಯಾಸವನ್ನ ಹಿಮ್ಮೆಟ್ಟಿ ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ರು. ಇವರಿಗೆ ನಾಟಕ ಹೆಚ್ಚು ಒಲವಿತ್ತೆ ಹೊರತು ಸಿನಿಮಾದಲ್ಲಿ ಅಂತ ಒಲವಿರಲಿಲ್ಲ. ಆದರೂ ಒಂದು ಋಷ್ಯಶೃಂಗ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಅದಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ. ಇದೊಂದು ದೊಡ್ಡ, ಅದಾದಮೇಲೆ ಅವರು ಸಿನಿಮಾದ ಕಡೆಗೆ ಏನು ಹೆಚ್ಚು ಒಲವು ಕೊಡಲಿಲ್ಲ. ಆದರೆ ನಾಟಕಗಳ ಬಗ್ಗೆ ಅವರು ಸದಾಕಾಲ ಅವರು ತುಡಿತಾ ಇತ್ತು. ಇತ್ತೀಚಿನ ಕೇವಲ 1 ತಿಂಗಳ ಹಿಂದೆ ಒಂದು ನಾಟಕವನ್ನು ಬರೆದು ಮೈಸೂರಿನ ರಂಗಾಯಣದಲ್ಲಿ ಕಾರ್ಯಕ್ರಮ ಅವರ ನಿರ್ದೇಶನದಲ್ಲೇ ನಡೀತು. ಅದು ಅವ್ರಿಗೆ ಈಗಾಗಲೇ 90 ವರ್ಷ ಆಗಿದ್ದರಿಂದ ಇದು ಅವರು ವೀಲ್ ಚೇರಲ್ಲಿ ಕೂತ್ಕೊಂಡು ಈ ನಾಟಕವನ್ನು ಪ್ರದರ್ಶನ ಮಾಡಿದ್ರು. ನನಗೆ ಮೈಸೂರಿನಲ್ಲಿ ನಿಯಮಿತವಾಗಿ ಅವರ ನಾಟಕಗಳ ಪ್ರದರ್ಶನ ಇರುತ್ತಲೇ ಇತ್ತು. ನಾರತ್ನ ಎಂತಲೇ ಚಿರಪರಿಚಿತರಾಗಿದ್ದ ನಾಟಕಕಾರ ನಟೇಶ ರತ್ನ ಅವರು ಹುಟ್ಟಿದ್ದು ತಮಿಳುನಾಡಿನ ಚಿದಂಬರಂನಲ್ಲಿ. ಡಾಕ್ಟರ್ ಎಂ ನಟೇಶ್ ಹಾಗೂ ತಾಯಿ ವಿಠೋಬಾಯಿ ಅಮ್ಮಾಳ್ ದಂಪತಿಗೆ ಜನಿಸಿದ್ರು.
ಹುಟ್ಟಿದ್ದು ತಮಿಳುನಾಡಿನಲ್ಲಾದರೂ ಅವರು ವಿದ್ಯಾಭ್ಯಾಸ ನಡೆಸಿದ್ದು ಮಾತ್ರ ಮೈಸೂರಿನಲ್ಲಿ. ವೃತ್ತಿಯಲ್ಲಿ ವಾಕ್ಶ್ರವಣ ಚಿಕಿತ್ಸಾ ತಜ್ಞರಾಗಿರುವ ಇವರು ನಟರು, ನಾಟಕಕಾರರೂ ಆಗಿದ್ರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA B.Ed ಪದವಿ ಪಡೆದ ಇವರು ಅಮೆರಿಕಾದಲ್ಲಿ ಉನ್ನತ ವ್ಯಾಸಂಗ ನಡೆಸಿದ್ದರು. ವಾಕ್ಶ್ರವಣ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ಮೈಸೂರಿನಲ್ಲೇ ವೃತ್ತಿ ಜೀವನ ಆರಂಭಿಸಿದ್ದರು. ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಕಟ್ಟುವಲ್ಲಿ ನಟೇಶ್ ರತ್ನ ಅವರ ಪಾತ್ರವು ದೊಡ್ಡದು. ಅಂದರೆ ಅವರ ಹೆಂಡತಿ ಲತಾ ರತ್ನ ಅವ್ರಿಗೆ ಹೇಳಿದ್ದನ್ನು ಅವರು ಜ್ಞಾಪಕ ಇಟ್ಕೊಂಡು ಹೇಳಿದ್ದಾರೆ ಎಲ್ಲರಿಗೂ. ಅವರ ಡೆಡ್ ಬಾಡಿಯನ್ನು KR ಹಾಸ್ಪಿಟ್ಲಿಗೆ ದಾನ ಮಾಡ್ತಾ ಇದ್ದಾರೆ. ಅವರ ಕೋರಿಕೆ, ಯಾವುದೇ ಇಂತಹ ಆಚರಣೆಗಳಿಗೆ ಅವರು ವಿರುದ್ಧವಾಗಿದ್ದಂಥವರು. ಇದಕ್ಕಿಂತ ಹೆಚ್ಚಾಗಿ ಅವರು ಈಗಿನ ಮುಖ್ಯಮಂತ್ರಿಗೂ ಬಹಳ ಬೇಕಾದಂಥವರು. ಹವ್ಯಾಸಿ ರಂಗಭೂಮಿಯ ಮೂಲಕ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಇವರು ಎಲ್ಲಿಗೆ, ಬೊಂತೆ, ಗೋಡೆ ಬೇಕೆ ಗೋಡೆ ಮುಂತಾದ ನಾಟಕಗಳನ್ನು ರಚಿಸಿದ್ದಾರೆ. ರೇಡಿಯೋ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, MN ರಾಯ್ ಪ್ರಶಸ್ತಿ, BV ಕಾರಂತ ಪ್ರಶಸ್ತಿ, ಹೆಲೆನ್ ಕೆಲ್ಲರ್ ಪ್ರಶಸ್ತಿ ಸಹಿತ ಪ್ರತಿಷ್ಠಿತ ಪ್ರಶಸ್ತಿಗಳು ನಾರತ್ನ ಅವರಿಗೆ ಬಂದಿವೆ. ಸಮಾಜದ ಒಳಿತಿಗಾಗಿ ದುಡಿದಿದ್ದ ಹಿರಿಯ ಜೀವ ಈಗ ಕಣ್ಮರೆಯಾಗಿದ್ದು, ಸಾಧಕನ ಜೀವನ ಹಲವು ಯುವ ಪ್ರತಿಭಾನ್ವಿತರಿಗೆ ಸ್ಫೂರ್ತಿಯಾಗಿದೆ.